ಅತ್ತೆ ಸೊಸೆಯ ನಡುವೆ ಹುಟ್ಟಿದ ವೈಮನಸ್ಸು. ಹಳ್ಳಿ ಹೆಸರು ರಾಮಪುರ. ಹಸಿರು ಹೊಲಗಳು, ಮಣ್ಣಿನ ಸುವಾಸನೆ, ಜನರ ಸರಳ ಜೀವನ, ಅದು ಆ ಹಳ್ಳಿಯ ವಿಶೇಷತೆ. ಆ ಹಳ್ಳಿಯಲ್ಲಿ ರಾಘವ್ ಎಂಬ ಯುವಕ ತನ್ನ ತಾಯಿ ಲಕ್ಷ್ಮಮ್ಮ ಮತ್ತು ತಂದೆ ಶಿವಣ್ಣರ ಜೊತೆ ವಾಸಿಸುತ್ತಿದ್ದ. ರಾಘವ್ ಒಬ್ಬ ಶಿಕ್ಷಕ, ಶಾಂತ ಸ್ವಭಾವ, ಎಲ್ಲರಿಗೂ ಗೌರವ ಕೊಡುವ ಗುಣ ಅವನದ್ದು. ಲಕ್ಷ್ಮಮ್ಮ ತುಂಬ ಕಷ್ಟಪಟ್ಟು ಮಗನನ್ನು ಬೆಳೆಸಿದ್ದ ತಾಯಿ. ಗಂಡ ಶಿವಣ್ಣ ಕೃಷಿಕ. ಬದುಕು ದೊಡ್ಡದಾಗಿರಲಿಲ್ಲ, ಆದರೆ ಮನಸ್ಸು ದೊಡ್ಡದ್ದು. ಲಕ್ಷ್ಮಮ್ಮಳಿಗೆ ತನ್ನ ಮಗನೇ ಪ್ರಪಂಚ. ನನ್ನ ಮಗ ಸಂತೋಷವಾಗಿದ್ದರೆ ಸಾಕು ಎಂಬುವುದು ಅವಳ ಆಸೆ. ಅವಳ ಜೀವನವೇ ಅದು ಆಗಿತ್ತು. ಕಾಲ ಕಳೆದಂತೆ ರಾಘವನಿಗೆ ಮದುವೆಯ ವಯಸ್ಸು ಬಂತು. ಹಳ್ಳಿಯ ಪಕ್ಕದ ಊರಿನಲ್ಲಿ ಸೌಮ್ಯ ಎಂಬ ಹುಡುಗಿಯೊಂದಿಗೆ ಮದುವೆ ನಿಶ್ಚಯವಾಯಿತು. ಸೌಮ್ಯ ಓದಿದವಳು, ಸಂಸ್ಕಾರವಂತಳು, ಮೃದುವಾದ ಮಾತಿನವಳು. ಮದುವೆ ಅದ್ಧೂರಿಯಾಗಿ ನಡೆಯಿತು. ಮೊದಲ ಕೆಲವು ದಿನಗಳು ಮನೆ ತುಂಬ ಸಂತೋಷದಿಂದ ಕಂಗೊಳಿಸಿತ್ತು. ಲಕ್ಷ್ಮಮ್ಮಳಿಗೆ ಸೌಮ್ಯ ತನ್ನ ಮಗಳಂತೆ ಕಾಣುತ್ತಿದ್ದಳು. ಸೌಮ್ಯ ಕೂಡ ಅತ್ತೆಯನ್ನು ತಾಯಿಯಂತೆ ಗೌರವಿಸುತ್ತಿದ್ದಳು. ಅಮ್ಮ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ಅಡುಗೆ ನಾನು ಮಾಡುತ್ತೇನೆ ಎಂದು ಸೌಮ್ಯ ಹೇಳಿದಾಗ ಲಕ್ಷ್ಮಮ್ಮಳಿಗೆ ಮನ ತುಂಬಿ ಬರುತ್ತಿತ್ತು. ನೀನು ಬಂದ ಮೇಲೆ ಈ ಮನೆ ಇನ್ನೂ ಬೆಳಗಿದೆ ಮಗಳೇ ಎಂದು ಲಕ್ಷ್ಮಮ್ಮ ನಗುತ್ತಿದ್ದಳು. ಆದರೆ ಕಾಲದ ಜೊತೆ ಕೆಲ ಸಣ್ಣ ಘಟನೆಗಳು ದೊಡ್ಡ ವೈಮನಸ್ಸಿಗೆ ಕಾರಣವಾದವು. ಒಂದು ದಿನ ಬೆಳಿಗ್ಗೆ ಸೌಮ್ಯ ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಎಂದು ಲಕ್ಷ್ಮಮ್ಮ ಹೇಳಿದಳು. ಸೌಮ್ಯ ಅದನ್ನು ಸರಳ ಸಲಹೆ ಎಂದು ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಆ ದಿನ ಅವಳ ಮನಸ್ಸು ಬೇರೆ ಕಾರಣಕ್ಕೆ ಬೇಸರದಲ್ಲಿತ್ತು. ನಾನು ಏನು ಮಾಡಿದರೂ ನಿಮಗೆ ತಪ್ಪಿ ಕಾಣುತ್ತದೆ ಅಮ್ಮ ಎಂದು ಅವಳು ನಿಧಾನವಾಗಿ ಹೇಳಿದಳು. ಲಕ್ಷ್ಮಮ್ಮಳಿಗೆ ಆ ಮಾತು ಚುಚ್ಚಿತ್ತು. ನಾನು ತಪ್ಪು ಹೇಳಿಲ್ಲ ಮಗಳೇ, ಮನೆ ಕೆಲಸ ಕಲಿಯಲು ಹೇಳಿದ್ದೇನೆ ಅಷ್ಟೇ ಎಂದು ಹೇಳಿದಳು. ಆ ದಿನದ ಸಣ್ಣ ಮಾತು ಮನಸ್ಸಿನ ಗೋಡೆಯಲ್ಲಿ ಮೊದಲ ಬಿರುಕು ಮೂಡಿಸಿತ್ತು. ಅದರ ನಂತರ ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಲು ಶುರುವಾಯಿತು. ಒಮ್ಮೆ ಲಕ್ಷ್ಮಮ್ಮ ತನ್ನ ಅಕ್ಕನ ಮನೆಗೆ ಹೋಗಿ ಬಂದಾಗ ಅಕ್ಕ ಹೇಳಿದಳು, ಇಂದಿನ ಸೊಸೆಯಂದಿರು ಅತ್ತೆಯನ್ನು ಕೇಳುವುದೇ ಇಲ್ಲ, ನೀನು ಜಾಗರೂಕರಾಗಿರಬೇಕು ಎಂದು ಹೇಳಿದಳು. ಆ ಮಾತು ಲಕ್ಷ್ಮಮ್ಮನ ಮನಸ್ಸಿನಲ್ಲಿ ಬೀಜ ಬಿತ್ತಿತ್ತು. ಇನ್ನೊಂದು ಕಡೆ ಸೌಮ್ಯಳ ಸ್ನೇಹಿತೆ ಹೇಳಿದಳು, ಮದುವೆಯಾದ ಮೇಲೆ ನೀನು ನಿನ್ನ ಜೀವನವನ್ನು ನೀನೇ ನೋಡಿಕೊಳ್ಳಬೇಕು, ತುಂಬ ಅಡಗಿಕೊಂಡರೆ ಬೆಲೆ ಇರುವುದಿಲ್ಲ ಎಂದು ಹೇಳಿದಳು. ಆ ಮಾತು ಸೌಮ್ಯಳ ಮನದಲ್ಲೂ ನೆರಳು ಬೀರಿತ್ತು. ಇಬ್ಬರ ಮನಸ್ಸಿನಲ್ಲೂ ಅನುಮಾನ ಬೆಳೆದಿತ್ತು. ಲಕ್ಷ್ಮಮ್ಮ ಯೋಚಿಸಿದಳು, ನನ್ನ ಮಗ ಈಗ ನನಗಿಂತ ಹೆಂಡತಿಯನ್ನು ಹೆಚ್ಚು ಕೇಳುತ್ತಾನೆ. ಸೌಮ್ಯ ಯೋಚಿಸುತ್ತಿದ್ದಳು, ಈ ಮನೆಯಲ್ಲಿ ನಾನು ಎಂದಿಗೂ ಒಪ್ಪಿಕೊಳ್ಳಲ್ಪಡುವುದಿಲ್ಲ. ರಾಘವ್ ಈ ಬದಲಾವಣೆಯನ್ನು ಗಮನಿಸುತ್ತಿದ್ದ. ಮನೆಗೆ ಬರುವಾಗ ನಗುವಿನ ಬದಲು ಮೌನ ಎದುರಾಗುತ್ತಿತ್ತು. ಒಂದು ದಿನ ರಾತ್ರಿ ಊಟದ ವೇಳೆ, ರಾಘವ್, ನಿನ್ನ ಶರ್ಟ್ ನಾನು ಇಸ್ತ್ರಿ ಮಾಡಿದ್ದೆ, ಆದರೆ ಸೌಮ್ಯ ಮತ್ತೆ ಮಾಡಿದಾಳೆ ಎಂದು ಲಕ್ಷ್ಮಮ್ಮ ಹೇಳಿದಳು. ಅಮ್ಮ, ನಾನು ಸಹಾಯ ಮಾಡಿದ್ದೆ ಅಷ್ಟೇ ಎಂದು ಸೌಮ್ಯ ಉತ್ತರಿಸಿದಳು. ಸಹಾಯವೇ ಅಥವಾ ನಾನು ಮಾಡುವುದೇ ಸರಿಯಿಲ್ಲ ಎನ್ನುವ ಭಾವವೇ? ಲಕ್ಷ್ಮಮ್ಮನ ಧ್ವನಿ ಗಟ್ಟಿಯಾಯಿತು. ಸೌಮ್ಯಳ ಕಣ್ಣಲ್ಲಿ ನೀರು ತುಂಬಿತ್ತು. ನಾನು ಈ ಮನೆಯಲ್ಲಿ ಎಷ್ಟೇ ಮಾಡಿದರೂ ಸಾಕಾಗುವುದಿಲ್ಲ ಎಂದು ಸೌಮ್ಯ ಅಳುತ್ತಾ ಹೇಳಿದಳು. ರಾಘವ್ ಮೌನವಾಗಿದ್ದ. ಆದರೆ ಆ ಮೌನವೇ ದೊಡ್ಡ ತಪ್ಪಾಯಿತು. ಮರುದಿನ ಸೌಮ್ಯ ತನ್ನ ತಾಯಿಯ ಮನೆಗೆ ಹೋಗಿಬಿಟ್ಟಳು. ಮನೆ ಖಾಲಿಯಾಗಿ ಕಂಡಿತ್ತು. ಲಕ್ಷ್ಮಮ್ಮ ಹೊರಗೆ ಕಠಿಣವಾಗಿದ್ದರೂ ಒಳಗೆ ಕರಗುತ್ತಿದ್ದಳು. ನಾನು ಹೀಗೆ ಹೇಳಬಾರದಿತ್ತು ಎಂದುಕೊಂಡಳು. ರಾಘವ್ ಕೂಡ ಮನಸ್ಸಿನಲ್ಲಿ ಬೇಸರದಿಂದ ಕುಳಿತಿದ್ದ. ಅವನ ತಂದೆ ಶಿವಣ್ಣ ನಿಧಾನವಾಗಿ ಹೇಳಿದರು, ಮಗನೇ, ಅತ್ತೆ ಸೊಸೆಯ ಜಗಳದಲ್ಲಿ ಮೌನವಾಗಿರುವುದು ಪರಿಹಾರ ಅಲ್ಲ. ನೀನು ಗಂಡನು ಮಗನು ಇಬ್ಬರಿಗೂ ಸೇತುವೆಯಾಗಬೇಕು. ಆ ಮಾತು ರಾಘವನ ಕಣ್ಣು ತೆರೆದಿತ್ತು. ಮರುದಿನ ಅವನು ಸೌಮ್ಯಳ ಮನೆಗೆ ಹೋದ. ಸೌಮ್ಯ ಮೌನವಾಗಿ ಕುಳಿತಿದ್ದಳು. ಸೌಮ್ಯ, ಮನೆಗೆ ಬಾ ಎಂದು ಅವನು ನಿಧಾನವಾಗಿ ಹೇಳಿದ್ದ. ನಾನು ಬಂದರೆ ಮತ್ತೆ ಅದೇ ಮಾತುಗಳು. ಇಲ್ಲ, ತಪ್ಪು ನಿನ್ನದಲ್ಲ, ಅಮ್ಮನದಲ್ಲ, ತಪ್ಪು ನನ್ನದು. ನಾನು ಮಧ್ಯೆ ನಿಂತು ಇಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಸೌಮ್ಯ ಕಣ್ಣೀರು ಹಾಕಿದಳು. ನಾನು ಅಮ್ಮನನ್ನು ನೋಯಿಸಲು ಬಯಸಲಿಲ್ಲ. ಅವರು ಕೂಡ ನಿನ್ನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ರಾಘವ್ ಮನೆಗೆ ಬಂದು ತಾಯಿಯ ಬಳಿ ಕುಳಿತ. ಅಮ್ಮ, ಅಮ್ಮ, ನೀನು ನನಗೆ ಜೀವನ ಕೊಟ್ಟೆ, ಆದರೆ ಸೌಮ್ಯ ನನ್ನ ಜೀವನದ ಸಂಗಾತಿ. ನೀವು ಇಬ್ಬರು ನನ್ನ ಎರಡು ಕಣ್ಣುಗಳು. ಒಂದನ್ನು ಆರಿಸಿಕೊಂಡು ಇನ್ನೊಂದು ಬಿಡಲು ಸಾಧ್ಯವಿಲ್ಲ.
ಇದನ್ನು ಕೇಳಿ ಲಕ್ಷ್ಮಮ್ಮಳ ಕಣ್ಣು ತುಂಬಿತ್ತು. ನನ್ನ ಮಗ ನನ್ನಿಂದ ದೂರವಾಗುತ್ತಾನೆ ಅನ್ನೋ ಭಯ ಮಾತ್ರ ಇತ್ತು ರಾಘವ್ ಎಂದು ಹೇಳಿದಳು. ಅಮ್ಮ, ತಾಯಿಯ ಸ್ಥಾನ ಯಾರು ತೆಗೆದುಕೊಳ್ಳಲಾರರು, ಆದರೆ ಸೌಮ್ಯ ಕೂಡ ಈ ಮನೆಯ ಭಾಗ ಎಂದು ಹೇಳಿದ್ದ. ಕೆಲ ದಿನಗಳ ನಂತರ ಸೌಮ್ಯ ಮನೆಗೆ ಮರಳಿದಳು. ಬಾಗಿಲಲ್ಲಿ ಲಕ್ಷ್ಮಮ್ಮ ನಿಂತಿದ್ದಳು. ಸ್ವಲ್ಪ ಮೌನ. ನಂತರ ಲಕ್ಷ್ಮಮ್ಮ ಮುಂದೆ ಬಂದು ಅವಳ ಕೈ ಹಿಡಿದಳು. ಕ್ಷಮಿಸು ಮಗಳೇ, ಕೆಲವೊಮ್ಮೆ ತಾಯಿಯ ಪ್ರೀತಿ ಭಯವಾಗಿ ಹೊರಬರುತ್ತದೆ. ಸೌಮ್ಯ ಅತ್ತೆಯ ಮಾತು ಕೇಳಿ ಅತ್ತಳು. ನನ್ನನ್ನು ಕೂಡ ಕ್ಷಮಿಸು ಅಮ್ಮ. ನಾನು ಕೂಡ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಆ ದಿನ ಆ ಮನೆಯ ಗೋಡೆಗಳು ಮತ್ತೆ ನಗುವುದು ಕೇಳಿದವು. ಕಾಲ ಕಳೆದಂತೆ ಸೌಮ್ಯಗೆ ಮಗುವಾಯಿತು. ಲಕ್ಷ್ಮಮ್ಮ ಮೊಮ್ಮಗನನ್ನು ಮಡಿಲಲ್ಲಿ ಹಿಡಿದು ಕಣ್ಣೀರು ಹಾಕಿದಳು. ಇಂದು ನನಗೆ ನನ್ನ ಮನೆ ಮತ್ತೆ ಸಂಪೂರ್ಣವಾದಂತೆ ಇದೆ ಎಂದಳು. ಅಮ್ಮ, ಮನೆ ಗೋಡೆಗಳಿಂದ ಅಲ್ಲ, ಮನಸ್ಸಿನಿಂದ ಕಟ್ಟಲ್ಪಡುತ್ತದೆ ಎಂದು ಹೇಳಿದಳು. ರಾಘವ್ ಅವರನ್ನು ನೋಡುತ್ತಾ ನಿಂತ. ಅವನಿಗೆ ಅರಿವಾಯಿತು, ಅತ್ತೆ ಸೊಸೆ ನಡುವಿನ ವೈಮನಸ್ಸು ಹೆಚ್ಚು ಸಾರಿ ಅಹಂಕಾರದಿಂದ ಅಲ್ಲ, ಅನುಮಾನದಿಂದ ಭಯದಿಂದ ಹುಟ್ಟುತ್ತದೆ ಅಂತ. ಅತ್ತೆಗೆ ಮಗ ಕಳೆದು ಹೋಗುವ ಭಯ, ಸೊಸೆಗೆ ತನ್ನ ಸ್ಥಾನ ಸಿಗದ ಭಯ. ಆ ಭಯದ ನಡುವೆ ಮಗನ ಪಾತ್ರ ತುಂಬ ಮುಖ್ಯ. ಅವನು ಮೌನವಾಗಿರಬಾರದು. ಒಬ್ಬರ ಪರ ನಿಲ್ಲದೆ ಇಬ್ಬರ ಮನಸ್ಸನ್ನು ಕೇಳಬೇಕು. ತಾಯಿಗೆ ಗೌರವ, ಹೆಂಡತಿಗೆ ಪ್ರೀತಿ, ಇವೆರಡರ ನಡುವೆ ಸಮತೋಲನ ಸಾಧಿಸಬೇಕು. ಕುಟುಂಬವನ್ನು ಉಳಿಸುವುದು ಹಣದಿಂದಲ್ಲ, ಅರ್ಥೈಸುವ ಮನಸ್ಸಿನಿಂದ. ಆ ದಿನದಿಂದ ಆ ಮನೆಯಲ್ಲಿ ಒಂದು ನಿಯಮ ಹುಟ್ಟಿತ್ತು. ಯಾರು ಮನಸ್ಸಿನಲ್ಲಿ ನೋವನ್ನು ಇಟ್ಟುಕೊಳ್ಳಬಾರದು, ಮಾತನಾಡಬೇಕು, ಅರ್ಥ ಮಾಡಿಕೊಳ್ಳಬೇಕು ಅಂತ ಹಳ್ಳಿ ಜನರು ಹೇಳುತ್ತಿದ್ದರು. ರಾಘವ್ನ ಮನೆ ನೋಡಿ ಕಲಿಯಿರಿ. ಅಲ್ಲಿ ಅತ್ತೆ ಸೊಸೆ ಜಗಳವಲ್ಲ, ತಾಯಿ ಮಗಳ ಪ್ರೀತಿ ಇದೆ. ಲಕ್ಷ್ಮಮ್ಮ ನಗುತ್ತಿದ್ದರು. ಸೌಮ್ಯ ಅವಳ ಬಳಿಯಲ್ಲಿ ಕುಳಿತಿದ್ದಳು. ರಾಘವ್ ಮನದೊಳಗೆ ಶಾಂತಿ ಅನುಭವಿಸುತ್ತಿದ್ದ. ಯಾಕೆಂದರೆ ಅವನು ಅರಿತಿದ್ದ, ಮನೆಯ ಸುಖ ಅಂದರೆ ಜಗಳ ಇಲ್ಲದಿರುವುದಲ್ಲ, ಜಗಳ ಬಂದರೂ ಕೈ ಬಿಡದೆ ಒಟ್ಟಿಗೆ ನಿಲ್ಲುವುದು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.